ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಫ್ಯೂಷನ್ ಫ್ಲೇವರ್ಸ್. ಇವತ್ತು ನಾನು ಪಡ್ಡು ಮಾಡ್ತಾ ಇದ್ದೇನೆ ಮತ್ತು ಅದಕ್ಕೆ ಖಾರ ಖಾರದ ಕೊಬ್ಬರಿ ಚಟ್ನಿ ಮಾಡ್ತಾ ಇದ್ದೇನೆ. ತುಂಬ ಒಳ್ಳೆ ಕಾಂಬಿನೇಷನ್ ಇದು. ಪಡ್ಡು ಮಾಡಲಿಕ್ಕೆ ನಾನಿಲ್ಲಿ 3 ಗ್ಲಾಸ್ ಇಡ್ಲಿ ರೈಸ್ ತಗೊಂಡಿದ್ದೇನೆ. ನೀವು ಯಾವ ಗ್ಲಾಸಲ್ಲಿ ಅಕ್ಕಿ ಹಾಕ್ತೀರಿ ಅದೇ ಗ್ಲಾಸನ್ನು ಅಳತೆಗಿಟ್ಕೊಳ್ಬೇಕು. ಇಲ್ಲಿ ಅಕ್ಕಿ ಮತ್ತು ಉದ್ದಿನ ಬೇಳೆಯನ್ನು ಕಮ್ಮಿ ಅಂದರೂ ಒಂದು 6 ಗಂಟೆಗಳವರೆಗೆ ನಾವು ನೀರಲ್ಲಿ ನೆನೆ ಹಾಕಬೇಕು. ಮತ್ತು ನಾನಿಲ್ಲಿ 1 ಗ್ಲಾಸ್ನಷ್ಟು ಉದ್ದಿನ ಬೇಳೆ ತಗೊಂಡಿದ್ದೇನೆ. ಅಕ್ಕಿ ಹಾಕಿದಂತಹ ಸೇಮ್ ಗ್ಲಾಸಲ್ಲಿ ತಗೊಂಡಿದ್ದೇನೆ ಮತ್ತು ಅದನ್ನು ಕೂಡ ನೀರಲ್ಲಿ ನೆನೆ ಹಾಕುವ. ಇಲ್ಲಿ ನೀವು ಅಕ್ಕಿ ಮತ್ತು ಉದ್ದಿನ ಬೇಳೆಯನ್ನು ಒಟ್ಟಿಗೆ ಕೂಡ ನೆನೆ ಹಾಕ್ಬೋದು, ಯಾಕಂದರೆ ಒಂದೇ ಹದಕ್ಕೆ ರುಬ್ಲಿಕ್ಕೆ ಅದು. ನಾನು ಅದೇ ಗ್ಲಾಸ್ನಲ್ಲಿ 2 ಗ್ಲಾಸ್ನಷ್ಟು ಹುರಿ ಹಾಕಿ ತಗೊಂಡಿದ್ದೇನೆ. ಇದನ್ನು ನಾವು ರುಬ್ಬುವ ಒಂದು 10 ನಿಮಿಷ ಮೊದಲು ನೀರಲ್ಲಿ ಹಾಕಿದರೂ ಸಾಕು, ಮತ್ತು ಮೊದಲು ಬೇಕಾದರೂ ಹಾಕ್ಬೋದು, ತೊಂದರೆ ಇಲ್ಲ. ಒಂದು ಮಿಕ್ಸಿ ಜಾರ್ ತೆಕ್ಕೊಂಡು ನಾವು ನೆನೆ ಹಾಕಿದಂಥ ಹುರಿ ಅಕ್ಕಿಯನ್ನು ಚೆನ್ನಾಗಿ ಹಿಂಡಿ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಬೇಕು. ಮತ್ತು ನಾವು ನೆನೆ ಹಾಕಿದಂಥ ಅಕ್ಕಿ, ಉದ್ದಿನ ಬೇಳೆ ಎಲ್ಲವನ್ನು ಚೆನ್ನಾಗಿ ತೊಳೆದು ನಾವು ಈಗ ಗ್ರೈಂಡ್ ಮಾಡಬೇಕು. ಇದಕ್ಕೆ ಸ್ವಲ್ಪವೇ ನೀರು ಸೇರಿಸಿ ನಾವು ಗ್ರೈಂಡ್ ಮಾಡಬೇಕು, ಯಾಕಂದರೆ ಇದು ತುಂಬ ತೆಳುವಾಗಬಾರ್ದು, ಸ್ವಲ್ಪ ದಪ್ಪಕ್ಕಿರಬೇಕು ಈ ಹಿಟ್ಟು. ಗ್ರೈಂಡರಲ್ಲಿ ರುಬ್ಬಿದರೆ ಪಡ್ಡು ತುಂಬ ಚೆನ್ನಾಗಿ ಬರ್ತದೆ. ಹೀಗೆ ಮಿಕ್ಸಿಯಲ್ಲಿ ರುಬ್ಬಿದರೆ ಪರವಾಗಿಲ್ಲ. ಇದನ್ನು ರುಬ್ಬಿದ ಹಿಟ್ಟನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡಿ ಇದಕ್ಕೆ ಮುಚ್ಚಳವಿಟ್ಟು ಒಂದು 8 ರಿಂದ 9 ಗಂಟೆಗಳ ಕಾಲ ಹಾಗೆ ಇಡಬೇಕು. ಹಾಗೆ ಹಿಟ್ಟು ಸ್ವಲ್ಪ ಉಬ್ಬಿ ಬರ್ತದೆ. ಅಂದರೆ ನೀವು ಬೆಳಿಗ್ಗೆ ಮಾಡೋದಾದರೆ ರಾತ್ರಿ ರುಬ್ಬಿಟ್ಕೊಳ್ಳಿ. ಹಿಟ್ಟಿಗೆ ನಾವಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಬೇಕು. ನಾನಿಲ್ಲಿ 2 ಚಮಚದಷ್ಟು ಉಪ್ಪು ಸೇರಿಸಿದ್ದೇನೆ. ನೀವು ನಿಮ್ಮ ರುಚಿಗನುಗುಣವಾಗಿ ಸೇರಿಸಬೇಕು. ಮತ್ತು ಇದನ್ನು ಚೆನ್ನಾಗಿ ನಾವು ಮಿಕ್ಸ್ ಮಾಡಬೇಕು, ಉಪ್ಪೆಲ್ಲ ಚೆನ್ನಾಗಿ ಮಿಕ್ಸ್ ಆಗುವವರೆಗೆ. ಪಡ್ಡು ಕಾವಲಿಯನ್ನು ಬಿಸಿಗಿಟ್ಟು ಅದು ಬಿಸಿಯಾದ ಮೇಲೆ ಅದರ ಗುಳಿಗಳಿಗೆ ಸ್ವಲ್ಪ ಸ್ವಲ್ಪ ಎಣ್ಣೆ ಸೇರಿಸಬೇಕು. ನಾವು ಎಣ್ಣೆ ಬಿಸಿಯಾದಾಗ ನಾವು ಕಲಸಿಟ್ಟಂಥ ಹಿಟ್ಟಿನಿಂದ ಹಿಟ್ಟು ತೆಕ್ಕೊಂಡು ಪಡ್ಡು ಗುಳಿಗಳು ಅರ್ಧ ಬರುವವರೆಗೆ ಮಾತ್ರ ಹಿಟ್ಟನ್ನು ಹೊಯ್ಯಬೇಕು, ಯಾಕಂದರೆ ಅದು ಬಿಸಿಯಾದಾಗ ಅದು ಉಬ್ಬಿ ಬರ್ತದೆ. ಮತ್ತು ಇದನ್ನು ಮುಚ್ಚಳವಿಟ್ಟು ಚೆನ್ನಾಗಿ ಬೇಯಿಸಬೇಕು. ಒಂದು 2 ನಿಮಿಷ ಬೇಯಿಸಿದ ಮೇಲೆ ಈಗ ಮುಚ್ಚಳ ತೆಗೆದು ಪಡ್ಡುವನ್ನು ತಿರುಗಿಸಿ ಹಾಕಬೇಕು ನಾವು. ಹಾಗೆ ಹಾಕೋದ್ರಿಂದ 2 ಬದಿಯಲ್ಲಿ ಚೆನ್ನಾಗಿ ಬೇಯ್ತದೆ. ಒಂದು 2 ನಿಮಿಷ ಹೀಗೆ ಬೇಯಿಸಿದರೆ ಪಡ್ಡು ಈಗ ರೆಡಿ ಆಯಿತು. ಈಗ ಇದನ್ನು ತೆಗೆದು ನಾವು ಪ್ಲೇಟಿಗೆ ಹಾಕ್ಕೊಳ್ಳುವ. ನಮ್ಮ ಪಡ್ಡು ರೆಡಿ ಆಯಿತು. ಈಗ ನಾವು ಇದನ್ನು ತಿನ್ನಲಿಕ್ಕೆ ಈಗ ಚಟ್ನಿ ಮಾಡುವ. ನಾನು ಚಟ್ನಿ ಮಾಡಲಿಕ್ಕೆ ಏನೆಲ್ಲ ಸಾಮಗ್ರಿಗಳು ತಗೊಂಡಿದ್ದೇನೆ ಅಂತ ನೋಡುವ. ಇಲ್ಲಿ 1 ಕಪ್ನಷ್ಟು ಚಿಕ್ಕದಾಗಿ ಚಿಟ್ಕೊಂಡಂತಹ ತೆಂಗಿನಕಾಯಿ ತಗೊಂಡಿದ್ದೇನೆ. 3 ಕಾಯಿ ಮೆಣಸು ತಗೊಂಡಿದ್ದೇನೆ. ಇದು ತುಂಬ ಖಾರ ಇದೆ, ಅದಕ್ಕೆ ನಾನು 3 ತಗೊಂಡದ್ದು. ನೀವು ಹೆಚ್ಚು ಬೇಕಾದರೆ ಹೆಚ್ಚು ಹಾಕ್ಬೋದು. ಮತ್ತು 2 ಎಸಲಿನಷ್ಟು ಬೆಳ್ಳುಳ್ಳಿ ತಗೊಂಡಿದ್ದೇನೆ. ಸ್ವಲ್ಪ ಹುಣಸೆ ಹಣ್ಣು ತಗೊಂಡಿದ್ದೇನೆ. ಮತ್ತು ಚಿಕ್ಕ ತುಂಡು ಆನಿಯನ್ ತಗೊಂಡಿದ್ದೇನೆ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ಎಲ್ಲವನ್ನು ಒಂದು ಮಿಕ್ಸಿ ಜಾರಲ್ಲಿ ಹಾಕಿ ಸ್ವಲ್ಪ ನೀರು ಸೇರಿಸಿ ನಾವು ಅದನ್ನು ನಯವಾಗಿ ರುಬ್ಬಬೇಕು. ನಾವೀಗ ಚಟ್ನಿಗೆ ಒಗ್ಗರಣೆ ಹಾಕುವ. ಒಂದು ಪಾತ್ರೆ ಇಟ್ಟು ಅದಕ್ಕೆ 1 ಚಮಚದಷ್ಟು ಎಣ್ಣೆ ಸೇರಿಸಿ, ಒಂದು ಅರ್ಧ ಚಮಚದಷ್ಟು ಸಾಸಿವೆ, ಒಂದು ಅರ್ಧ ಚಮಚದಷ್ಟು ಉದ್ದಿನ ಬೇಳೆ ಮತ್ತು 2 ಜಜ್ಜಿದ ಬೆಳ್ಳುಳ್ಳಿ ಹಾಕಿ ಅದನ್ನು ಚೆನ್ನಾಗಿ ಫ್ರೈ ಮಾಡಿ ನಾವು ಚಟ್ನಿಗೆ ಸೇರಿಸಿದ್ರೆ ಬಿಸಿ ಬಿಸಿಯಾದ ಪಡ್ಡು ಮತ್ತು ಚಟ್ನಿ ರೆಡಿ.